ಬೆಳಿಗ್ಗೆ ಟಿಫನು, ಮಧ್ಯಾಹ್ನ ಊಟ, ರಾತ್ರಿ ಡಿನ್ನರು ಅಂತ ಅಂದ್ಬಿಟ್ಟು ಹೆಚ್ಚು ಸಮಯ ಕಾಲ ಕಳಿತೀವಿ. ಆ ಹೆಚ್ಚು ಸಮಯ ಕಾಲ ಕಳೆಯುವಂತ ಅಡ್ಗೆ ಮನೇಲಿ ಎಲ್ಲ ಕರೆಕ್ಟ್ ಆಗಿತ್ತು ಅಂದ್ರೆ ನಾವು ಪೀಸಾಗಿ ಅಡ್ಗೆ ಮಾಡ್ಬಿಡ್ಬೋದು. ತವಾನೇ ಆಗ್ಲಿ ಅಥವಾ ಚಾಕುನೇ ಆಗ್ಲಿ, ಚಾಪಿಂಗ್ ಬೋರ್ಡ್ ಆಗ್ಲಿ, ಆಮೇಲೆ ಚಾಪರ್ ಆಗ್ಲಿ ಇದೆಲ್ಲ ಕೂಡ ಇತ್ತು ಅಂತಂದ್ರೆ ನಾವು ಈಸಿಯಾಗಿ ಅಡ್ಗೆ ಮಾಡ್ಬಿಡ್ತೀವಿ. ಮತ್ತೆ ನಮ್ಗೆ ಯಾವುದೇ ರೀತಿ ಟೆನ್ಷನ್ ಇರಲ್ಲ. ಯಾವ್ದಾದ್ರು ಒಂದು ಹಾಳಾಯ್ತು ಅಂದ್ರೆ ನಮ್ಗೊಂಥರ ತಲೆ ಕೆಟ್ಟಂಗ್ ಆಗ್ಬಿಡುತ್ತೆ ಅಲ್ವಾ? ಈ ಒಂದು ಚಾಪರ್‌ನ ನಾನು ಎಲೆಕ್ಟ್ರಿಕ್ ಚಾಪರ್ ಇದು. ತುಂಬಾ ಚೆನ್ನಾಗಿದೆ ಆಯ್ತಾ. 2 ವರ್ಷದಿಂದ ಬಳಸ್ತಾ ಇದ್ದೀನಿ. ಕೆಂಟ್ ಅವ್ರದ್ದು ಇದು. ನಾನು ಈ ದಾರ ಎಲ್ಲ ಬರುತ್ತಲ್ಲ ಅದೆಲ್ಲ ಎಳೆದು ಮಾಡೋದು ಅದನ್ನ 2, 3 ಸಲಿ ಹಾಳ್ ಮಾಡಿದೀನಿ. ಇದಂತೂ ಸೂಪರ್ ಆಗಿ ವರ್ಕ್ ಆಗ್ತಾ ಇದೆ. ಇದನ್ನ ಮಾಡ್ಬೇಕಾದ್ರೆ ನನ್ಗೆ ಅನ್ನಿಸ್ತಾ ಇತ್ತು, ಕೆಲ್ಸ ಎಲ್ಲ ಎಷ್ಟು ಈಸಿ ಆಗ್ಬಿಟ್ಟಿದೆ ಅಲ್ವಾ ನಮ್ ಹೆಣ್ಮಕ್ಳಿಗೆ ಅಂತ ಅನ್ನಿಸ್ತು. ಆದ್ರೂನು ಬೇಗ ಬೇಗ ಅಡ್ಗೆ ಮಾಡ್ಕೋಬೇಕಾದ್ರೆ ಒಂದು ಪ್ಲಾನ್ ಅಂತೂ ಇರ್ಲೇಬೇಕು. ಇವತ್ತು ಇದನ್ನ ಪಲ್ಯ ಮಾಡ್ಕೋತಾ ಇದೀನಿ. ಒಬ್ಬೊಬ್ರಿಗೆ ಒಂದೊಂದ್ ಮಾಡ್ಬೇಕು ನಮ್ ಮನೇಲಿ. ಒಬ್ರಿಗೆ ಮನೆಯವ್ರಿಗೆ ಟೊಮೆಟೊ ಗೊಜ್ಜು ಮಾಡ್ತಾ ಇದೀನಿ. ಮಕ್ಕಳಿಗೆ ಬೀಟ್ರೂಟ್‌ದು ಮಾಡ್ಕೊಂಡು ಇಬ್ರಿಗೂ ಕೂಡ ಚಪಾತಿ ಮಾಡ್ಕೊಂತಾ ಇದೀನಿ. ಅದ್ರ ಜೊತೆಗೆ ಜ್ಯೂಸ್‌ಗಳಂತೂ ಇದ್ದೇ ಇರುತ್ತಲ್ಲ. ಇಷ್ಟೆಲ್ಲ ಕೆಲಸ ಬೆಳಬೆಳಗ್ಗೆನೆ ಆಗ್ಬೇಕು ಅಂತಂದಾಗ ನಮ್ಗೆ ಎಲ್ಲ ಕರೆಕ್ಟ್ ಆಗಿರ್ಬೇಕು. ಹೊರಗಡೆ ಎಲ್ಲ ತೊಳ್ಕೊಂಡು ತಲೆಗೆ ಮೆಹಂದಿ